ಎಲ್ಲ ಮಕ್ಕಳಿಗೆ ಬೇಕಾದ ಹೊರಗೆ ಹಾಗೂ ಹೊರಗೆ ಶುಚಿಗೊಳಿಸಲು ಸಹಕರಿಸುತ್ತಾ ಎಲ್ಲ ಮಕ್ಕಳಿಗೂ ನಾನು ಸಲ್ಲಿಸುತ್ತೇನೆ. ಬಲಿಪೂಜೆಗೆ ಸುಶಾಭ್ಯವಾಗಿ ಕ್ರಿಸ್ತ ಜಯಂತಿ ಅಂದ ತಕ್ಷಣ ಒಂದು ಸಾಂಭ್ರಮಿಕವಾಗಿ ಬಾಹ್ಯವಾಗಿ ನಾವು ಹಬ್ಬವನ್ನು ಆಚರಿಸ್ತೇವೆ. ಆದರೆ ಇದು ಪ್ರತಿ ವರ್ಷವೂ ಕೂಡ ನಾವು ಹಬ್ಬವನ್ನು ಆಚರಿಸುವಾಗ ಪ್ರತಿಯೊಬ್ಬರ ಕುಟುಂಬಗಳಿಗೆ ಪ್ರಭು ಯೇಸು ಕ್ರಿಸ್ತರು ಪುಟ್ಟ ಮಗುವಾಗಿ ಜನಿಸುವಾಗ ನಾವು ಹಬ್ಬವನ್ನು ಆಡಂಬರದ ರೀತಿಯಲ್ಲಿ ವಿಜೃಂಭಣೆಯಾಗಿ ಒಂದು ಅರ್ಥಭರಿತವಾಗಿ ನಾವು ಆಚರಿಸ್ತೇವೆ. ಕಾರಣ ಪ್ರತಿಯೊಬ್ಬ ಕುಟುಂಬಗಳು ಕೂಡ ಸದಾ ಪ್ರೀತಿಯಲ್ಲಿ ಹಾಗೂ ಎಲ್ಲರನ್ನೇ ಸ್ನೇಹದ ಬಾಂಧವ್ಯದಲ್ಲಿ ವರ್ಧಿಸಲಿ ಹಾಗೂ ಜೀವಿಸಲಿ ಎಂಬುದಾಗಿ. ಏಕೆಂದರೆ ನಾವು ಸಾಮಾನ್ಯವಾಗಿ ನೂರಾರು ಹಬ್ಬಗಳನ್ನು ಆಚರಿಸ್ತೇವೆ. ಆ ಹಬ್ಬಗಳನ್ನು ಆಚರಿಸುವ ಉದ್ದೇಶ ಇಷ್ಟೇ, ದೇವರು ನಮಗೆ ಕರುಣಿಸಿರುವಂತಹ ವರಪ್ರಸಾದಗಳಿಗಾಗಿ ನಾವು ಕೃತಜ್ಞತೆಯನ್ನು ಹೃದಯಪೂರ್ವಕವಾಗಿ ಹೃದಯಾಂತರಾಳದ ಕೃತಜ್ಞತೆಯನ್ನು ನಾವು ಸಲ್ಲಿಸುವುದು. ಆದ್ದರಿಂದಲೇ ಆ ಕಂದ ಯೇಸುವಿನ ಜನನವನ್ನು ಸುಮಾರು 2015 ವರ್ಷಗಳ ಹಿಂದೆ ಜನಿಸಿದಂಥ ಆ ಲೋಕ ರಕ್ಷಕರಾದ ನಮ್ಮ ರಕ್ಷಕ ಯೇಸು ಕ್ರಿಸ್ತರನ್ನು ನಾವು ಸಾರುವುದರ ಮುಖಾಂತರ ಎಲ್ಲೆಡೆ ಅವರ ಸಂದೇಶವನ್ನು ಸಾರುವುದು. ಕಾರಣ ಯೇಸು ಕ್ರಿಸ್ತರು ಆ ಸಂದೇಶವನ್ನು ಸಾರಿದ್ದು ಪ್ರೀತಿ ಹಾಗೂ ಕ್ಷಮೆ. ಆ ಪ್ರೀತಿ ಹಾಗೂ ಕ್ಷಮೆಯನ್ನು ಪ್ರತಿಯೊಬ್ಬರು ಕೂಡ, ಕೇವಲ ಕ್ರೈಸ್ತ ಪ್ರಜೆಗಳು ಮಾತ್ರವಲ್ಲ, ಎಲ್ಲರೂ ಕೂಡ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ, ಮಾನವರು ಕೂಡ ಆ ಪ್ರೀತಿ ಹಾಗೂ ಕ್ಷಮೆಯನ್ನು ಅನುಭವಿಸಬೇಕು. ಅದನ್ನು ಅನುಭವಿಸಿ ಇತರರಿಗೆ ಅವರು ನೀಡಬೇಕು. ಆಗ ಮಾತ್ರ ಪ್ರತಿಯೊಬ್ಬ ಮನುಷ್ಯ ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವನಾಗಿ ಜೀವಿಸಲು ಸಾಧ್ಯ. ಹಾಗಾಗಿ ಈ ಕ್ರಿಸ್ತ ಜಯಂತಿ ಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಕ್ರೈಸ್ತ ಬಾಂಧವರಿಗೆ ಇದ್ದಂಥ ವಿಶೇಷವಾದಂಥ ಹಬ್ಬ. ಅದರ ಜೊತೆಗೆ ಹಿಂದೂ ಬಾಂಧವರು, ಇನ್ನಿತರ ಬಾಂಧವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಅವರಿಗೂ ಕೂಡ ಕಂದ ಯೇಸುವಿನ ಜನನ ಒಂದು ಸಂತಸವನ್ನು, ಒಂದು ಶಾಂತಿಯನ್ನು, ಒಂದು ನೆಮ್ಮದಿಯನ್ನು ತರಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಕ್ರಿಸ್ತನು ತಂದ ಶಾಂತಿ ಪ್ರೀತಿಯನ್ನು ಇಲ್ಲಿ ಬರುವ ಪ್ರತಿಯೊಬ್ಬರ ಮನೆಗೂ ಮತ್ತು ಮನಗಳಿಗೂ ತಲುಪಿಸುವಂತಹ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಕ್ರಿಸ್ತನು ಇಲ್ಲಿ ಬರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅವರ ಕುಟುಂಬಗಳಿಗೆ ಅವರಿಗೆ ಬೇಕಾದ ಶಾಂತಿ ಸಮಾಧಾನವನ್ನು ಈಯಲಿ ಎಂಬುದೇ ನಮ್ಮ ಮತ್ತು ನಮ್ಮ ಕಾನ್ವೆಂಟಿನ ಪ್ರತಿಯೊಬ್ಬ ಕನ್ಯಾ ಭಗಿನಿಯರ ಮೂಲ ಪ್ರಾರ್ಥನೆಯಾಗಿದೆ. ಕ್ರಿಸ್ತನ ನಮಿಸು ಎಂಬ ಶೀರ್ಷಿಕೆಯಡಿ ನಿರ್ಮಾಣವಾಗಿರುವ ಈ ಗೋದಲ್ಲಿ ಸಂತ ಅಲ್ಫೋನ್ಸಸ್ ಕಾನ್ವೆಂಟ್, ಅಲ್ಫೋನ್ಸ್ ನಗರದ ಧರ್ಮ ಭಗಿನಿಯರ ಕಾನ್ವೆಂಟಿನಲ್ಲಿ ನಿರ್ಮಾಣವಾಗಿದೆ.